ದಸರಾ ಹಬ್ಬದ ಗಿಫ್ಟ್ ಆಗಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇರತಕ್ಕಂಥದ್ದು. ಸೊ ಸಹಜವಾಗಿ ಅಂತಂದರೆ ದೊಡ್ಡ ಕುತೂಹಲವನ್ನು ಹುಟ್ಟಿಸಿರ್ತಕ್ಕಂಥದ್ದು, ನಿರೀಕ್ಷೆಯನ್ನು ಹುಟ್ಟಿಸಿರ್ತಕ್ಕಂಥ ಸಿನಿಮಾ. ಸೊ ಈಗ ನಾವು ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದ ಮುಂಭಾಗಲಿದ್ದೀವಿ. ಇಲ್ಲಿರುವಂತಹ 2 ಸ್ಕ್ರೀನ್ಗಳಲ್ಲೂ ಕೂಡ ಕಾಂತಾರ ಸಿನಿಮಾವನ್ನು ಪ್ರದರ್ಶನ ಮಾಡಲಿಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿ 2 ಸ್ಕ್ರೀನ್ಗಳಿದೆ. ಸೊ 2 ಸ್ಕ್ರೀನಲ್ಲಿ ಕಾಂತಾರ ಸಿನಿಮಾವನ್ನು ನಾಳೆ ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ ಮಾಡಲಿಕ್ಕೆ ಥಿಯೇಟರ್ ಸಜ್ಜಾಗಿರ್ತಕ್ಕಂಥದ್ದು. ಸಹಜವಾಗಿ ಏನಂತಂದರೆ ಒಂದು ಬಹುದೊಡ್ಡ ಸಿನಿಮಾ, ಭಾರತೀಯ ಚಿತ್ರರಂಗವೇ ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇರ್ತಕ್ಕಂಥ ಸಿನಿಮಾ. ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶನ ಮಾಡಿರ್ತಕ್ಕಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾಗೆ ಈಗಾಗಲೇ ಏನಂತಂದರೆ ಟಿಕೆಟ್ಗಳು ಕೂಡ ಅಂದರೆ ಖರೀದಿಸಿ ಪ್ರೇಕ್ಷಕರು ಸಿದ್ಧ ಆಗಿರ್ತಕ್ಕಂಥದ್ದು. ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಈಗಾಗಲೇ ಸಾಕಷ್ಟು ವೇಗವಾಗಿ ಟಿಕೆಟ್ಗಳನ್ನು ಕೂಡ ಪ್ರೇಕ್ಷಕರು ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಥಿಯೇಟ್ರ್ನ ಸಿಬ್ಬಂದಿ ನಾರಾಯಣ್ ಗೌಡ್ರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ತುಂಬ ದೊಡ್ಡ ನಿರೀಕ್ಷೆ ಇರತಕ್ಕಂಥ ಸಿನಿಮಾ ಹೇಗೆ ಥಿಯೇಟ್ರ್ನಲ್ಲಿ ಪ್ಲ್ಯಾನ್ ಆಗಿದೆ? ನಾಳೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಶೋ ಆರಂಭ ಆಗುತ್ತೆ, ಎಷ್ಟು ಶೋ ಆಗುತ್ತೆ, ಹೇಗೆ ಅನ್ನೋಂಥದ್ದು? ನಮ್ಮದು 2 ಸ್ಕ್ರೀನ್ ಇದೆ, ಒಂದು ಬಿಗ್ ಸ್ಕ್ರೀನ್, ಒಂದು ಸ್ಮಾಲ್ ಸ್ಕ್ರೀನ್ ಇದೆ. ಇವಾಗ ಎಲ್ಲ ಶೋಸ್ 99% ಫುಲ್ ಆಗಿದೆ. ನಮ್ಮದು 6:30 ಸ್ಟಾರ್ಟ್ ಕಂಬೈನ್ಸ್ ಆಗುತ್ತೆ ಬೆಳಿಗ್ಗೆ ಮಾರ್ನಿಂಗು. 2 ಥಿಯೇಟ್ರ್ನು 12 ಶೋ ಇದೆ. 2 ಥಿಯೇಟ್ರಿಂದ ನಾಳೆ ಫಸ್ಟ್ ಡೇ 12 ಶೋಸ್ ಇರುತ್ತೆ, 12 ಶೋ ಇರುತ್ತೆ. ಮಾಮೂಲಿ ಎಲ್ಲ ಶೋಸು ಫುಲ್ ಆಗಿದೆ ಸರ್. ಅದೇ ಈಗ ಆ್ಯಸ್ ಯೂಶುವಲ್ ಅಂದರೆ ಪ್ರೇಕ್ಷಕರು ಯಾವ ರೀತಿ ರೆಸ್ಪಾನ್ಸ್ ನೀಡ್ಬೋದು ಅನ್ನೋಂಥದ್ದಿತ್ತು. ಸೊ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದ ತಕ್ಷಣ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಮಾಡುವಂಥದ್ರಲ್ಲಿ ಪ್ರೇಕ್ಷಕರು ನಿರತರಾಗಿದ್ದಾರೆ ಒಂದು ಕಡೆ. ಇನ್ನು ಟಿಕೆಟ್ ದರ ಯಾವ ರೀತಿ ಇರುತ್ತೆ ಥಿಯೇಟ್ರಲ್ಲಿ ಅಂತ ಒಂದು ಕುತೂಹಲ ಸರ್. ಇಲ್ಲ, ನಮ್ಮಲ್ಲಿ ನಾರ್ಮಲ್ ಆಗಿದೆ. ನಮ್ಮಲ್ಲಿ 250, 200 ಇದೆ. ಅದರಿಂದ ನಮ್ಮದು ಅವತ್ತು ಫ್ರೈಡೇ ನಾವು 12:29 ನಾವು ಓಪನ್ ಮಾಡಿದ ತಕ್ಷಣ ಮಿನಿಮಮ್ ಒಂದು 15-20 ಮಿನಿಟ್ಸಲ್ಲಿ 4,000 ಟಿಕೆಟ್ ಸೇಲ್ ಆಗಿದೆ. ಆಮೇಲೆ ಯೂಶ್ವಲಿ ಎಲ್ಲ ಅವ್ರ ಟೈಮಿಂಗ್ಸ್ ನೋಡಿಕೊಂಡು ಯಾವ್ಯಾವ ಶೋ ಬೇಕು ಅಂದ್ಬಿಟ್ಟು ಎಲ್ಲ ಜನ ಇದು ಮಾಡ್ಕೊಂಡಿದ್ದಾರೆ. ಸರ್, ಈಗ ನಾಳೆ ಬೆಳಗ್ಗೆ 6 ಗಂಟೆಯಿಂದನೇ ಶೋ ಶುರು ಆಗುತ್ತೆ. ಸೊ ಹೇಗೆಲ್ಲ ಥಿಯೇಟ್ರಲ್ಲಿ ಸಿದ್ಧತೆಗಳಾಗಿದೆ? ಅಂದರೆ ದೊಡ್ಡ ಕ್ರೇಜ್ ಹುಟ್ಟಿಸಿರ್ತಕ್ಕಂಥ ಸಿನಿಮಾ, ಏನೆಲ್ಲ ನಿರೀಕ್ಷೆಗಳಿರುತ್ತೆ ಅಂತ ಅನ್ನೋಂಥದ್ದು ಸರ್? ಇಲ್ಲ, ಕನ್ನಡ ಸಿನಿಮಾಗಳು ಈ ಥರ ನಿರೀಕ್ಷೆ ಬರಬೇಕು. ಈಗ ಎಲ್ಲ ಪ್ರೇಕ್ಷಕರು ಈಗ ಹಬ್ಬ ದಸರಾ ಇರೋದ್ರಿಂದ ಒಳ್ಳೆ ಸಿನಿಮಾ ಬಂದರೆ ಜನ ಥಿಯೇಟ್ರ್ ಬಂದು ಖಂಡಿತ ನೋಡ್ತಾರೆ. ಆದರೆ ಈ ಕಾಂತಾರ ಅಂದಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ಆಡಿಯನ್ಸ್ಗೆ. ಯಾಕೆಂದರೆ ಹಿಂದೆ ಕಾಂತಾರ ಬಂದಾಗ ಅವಾಗ ಜನ ಸಖತ್, ನಮ್ಮದು 50 ಡೇಸು ಕಂಟಿನ್ಯೂಸ್ ಆಗಿ ಹೌಸ್ಫುಲ್ ಆಗಿತ್ತು. ನಮ್ಮದು 5 ಶೋ ಒಂದೇ ಸ್ಕ್ರೀನ್ ಹಾಕಿದ್ದು. ಅವಾಗ 5 ಶೋನು 50 ಡೇಸು ಫುಲ್ ಆಗಿತ್ತು ನಮ್ಮದು. ಅದರಿಂದ ಈಗ ಅದಕ್ಕೆ ನಮ್ಮದ್ರಲ್ಲಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಎಲ್ಲ ಆಲ್ಮೋಸ್ಟ್ ಟಿಕೆಟ್ಗೆ ತುಂಬ ಡಿಮ್ಯಾಂಡ್ ಇದೆ. 4 ಡೇಸು ಒಂದು ಸ್ವಲ್ಪ ತುಂಬ ಬುಕ್ಕಿಂಗ್ ಆಗ್ತಾಯಿದೆ. ಈಗ ಫಸ್ಟ್ ಡೇ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿದೆ. ಇನ್ನು ಫ್ರೈಡೇ, ಸಾಟರ್ಡೆ, ಸಂಡೇ ಎಲ್ಲ ಬುಕ್ಕಿಂಗ್ ಆಗ್ತಾಯಿದೆ. ಇದಿಷ್ಟು ಏನಂತಂದರೆ ಥಿಯೇಟ್ರ್ನ ಸಿಬ್ಬಂದಿ ನಾರಾಯಣಗೌಡರು ಮಾತಾಗಿರ್ತಕ್ಕಂಥದ್ದು. ಅಂದರೆ ಸಹಜವಾಗಿ 4 ದಿನಕ್ಕೆ ಈಗೇನು ಆಲ್ರೆಡಿ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡು ಜನ ಕಾಯ್ತಾ ಇರುವಂಥದ್ದು ಒಂದು ಕಡೆ. ಆದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದನೇ 2 ಸ್ಕ್ರೀನಲ್ಲಿ ಶೋಗಳನ್ನು ಪ್ಲ್ಯಾನ್ ಮಾಡಲಾಗಿದೆ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗೇನ್, TV9 ಬೆಂಗಳೂರು.